ನಮಸ್ಕಾರ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತುರುವೇಕೆರೆ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಹೋರಾಟ ಮಾಡಿ 45,000 ಮತಗಳ ಅಂತರದಿಂದ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣ ಅವರನ್ನು ಗೆಲ್ಲಿಸಿದೆ. ಎರಡೂ ಪಕ್ಷಗಳ ಮುಖಂಡರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ತುರುವೇಕೆರೆ ಕ್ಷೇತ್ರದ ನಿಕಟಪೂರ್ವ ಶಾಸಕ ಮಸಾಲ ಜಯರಾಮ್ ಅವರು ತಾಲೂಕಿನ ಚಿಕ್ಕೋನಹಳ್ಳಿಯ ಗೇಟ್ ಬಳಿ ಇರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ದಿನ ತುಂಬ ಖುಷಿ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು, ನಾಯಕರುಗಳು ಒಗ್ಗಟ್ಟಿನ ಮಂತ್ರದಿಂದ ವಿ ಸೋಮಣ್ಣನವರ ಗೆಲುವಿಗೆ ಕಾರಣರಾಗಿದ್ದಾರೆ. ನಮ್ಮ ಅಭ್ಯರ್ಥಿಯು ಬಹಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಾರೆ. 2 ಬಾರಿ ಅವರು ಪರಾಜಿತರಾಗಿದ್ದರು. ಅವರಿಗೆ ತುಮಕೂರು ಜಿಲ್ಲೆ ಮತ್ತು ತುರುವೇಕೆರೆ ಕ್ಷೇತ್ರ ರಾಜಕೀಯವಾಗಿ ಮರುಜನ್ಮ ನೀಡಿದೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು ಹಾಗೂ ಸೋಮಣ್ಣನವರು ಕೇಂದ್ರ ಸರ್ಕಾರದ ಸಚಿವರಾಗುವ ಸಂಭವ ಹೆಚ್ಚಾಗಿದೆ ಅಂತ ಹೇಳಿದರು. ಅವರು ಸಚಿವರಾದ ಮೇಲೆ ಈ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಬೇಕು. ಹೇಮಾವತಿ ನೀರಿನ ಹೋರಾಟಕ್ಕೆ ಭದ್ರವಾಗಿ ನಿಂತು ಹೋರಾಟವನ್ನು ಮಾಡಬೇಕು. ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ತಾಲೂಕಿಗೆ ತಂದು ಅಭಿವೃದ್ಧಿಯನ್ನು ಮಾಡಿ ಅಂತ ಅವರಲ್ಲಿ ನಾನು ಒತ್ತಾಯಿಸ್ತೇನೆ ಅಂತ ಹೇಳಿದರು. ತಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಸುಖ ಸುಮ್ಮನೆ ಕುಳಿತುಕೊಳ್ಳುವ ವ್ಯಕ್ತಿಯಲ್ಲ. ತಾವುಗಳೆಲ್ಲ ನೋಡಿರ್ಬೋದು ವಿಜಯನಗರದಲ್ಲಿ ಯಾವ ರೀತಿ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಸುರೇಶ್, ಗುತ್ತಿಗೆದಾರ ಸಿದ್ದಲಿಂಗಯ್ಯ, ಪಟ್ಟಣ ಪಂಚಾಯತ್ ಮಾಜಿ ಮತ್ತು ಹಾಲಿ ಸದಸ್ಯ ಟಿ.ಕೆ. ಚಿದಾನಂದ್, ಗುತ್ತಿಗೆದಾರ ಕಾಳಂಜಿಹಳ್ಳಿ ಸೋಮಶೇಖರ್ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ಲೋಕಸಭಾ ಚುನಾವಣೆಯಲ್ಲಿ ತುರುವೇಕೆರೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಹೋರಾಟ ಮಾಡಿ ಇವತ್ತು 45,000 ಮತಗಳ ಅಂತರದಿಂದ ಗೆಲುವು ಕಾರಣಕರ್ತರಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ, ಮತದಾರ ಬಂಧುಗಳಿಗೆ, ಲೀಡರ್ಗಳಿಗೆ, ಹೋರಾಟ ಮಾಡಿದ ಎಲ್ಲ ಆತ್ಮೀಯರಿಗೆ ನಾನು ತುಂಬುವುದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಾರಿ ಖುಷಿ ಆಗ್ತಾಯಿದೆ. ಯಾಕೆ ನಾವಾಗಿ ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಲ್ಲಿ, ಲೀಡರ್ ಮುಖಂಡರುಗಳಲ್ಲಿ ಒಗ್ಗಟ್ಟಿನ ಮಂತ್ರ ಕೊಡಿಸಿ ಹೋರಾಟ ಮಾಡಿಬಿಟ್ಟು ವಿ ಸೋಮಣ್ಣನ ಗೆಲುವಿಗೆ ಕಾರಣಕರ್ತರಾಗಿದೆ. ಯಾಕೆಂದರೆ ಸರಳ ಸಜ್ಜನಿಕೆ ರಾಜಕಾರಣಿ ವಿ ಸೋಮಣ್ಣವರು ಈಗಾಗಲೇ 2 ಸಲ ಪಾಪ ಪರಾಜಿತಗೊಂಡಿದ್ದರು. ಅವರು ಗೆಲ್ಲಕ್ಕಾಗಿಲ್ಲ. ಇವತ್ತು ಅವರಿಗೆ ಒಂದು ನಮ್ಮ ತುರುವೇಕೆರೆ ಮತ್ತು ತುಮಕೂರು ಜಿಲ್ಲೆ ರಾಜಕೀಯವಾಗಿ ಪುನರ್ಜೀವನ ಕೊಟ್ಟಂಥ ಜಿಲ್ಲೆ ಆಗಿದೆ. ಇವತ್ತು ಮುಂದಿನ ದಿನಗಳಲ್ಲಿ ಸೋಮಣ್ಣವರು ಮತ್ತು ಕುಮಾರಣ್ಣವರು ಕೇಂದ್ರದಲ್ಲಿ ಮಂತ್ರಿ ಆಗುವ ಸಂಭವ ಇದೆ. ಅವರಾದರೆ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕು. ಇರ್ತಕ್ಕಂಥ ಹೇಮಾವತಿ ಹೋರಾಟಕ್ಕೆ ಬದ್ಧವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು. ಇರ್ತಕ್ಕಂಥ ಯೋಜನೆಗಳೆಲ್ಲ ಬಂದಿರ್ತಕ್ಕಂಥ ಯೋಜನೆಗಳನ್ನ ತಂದು ಈ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೇಳ್ಕೊತೀನಿ. ಇವತ್ತು ಸೋಮಣ್ಣ ಸುಮ್ಮನೆ ಕುಂತ್ಕೊಳ್ಳೋ ಜನ ಅಲ್ಲ. ಅವ್ರು ನೋಡಿದ್ದೀರಿ ಇವತ್ತು ವಿಜಯನಗರದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ. ಅದೇ ರೀತಿ ಸಹಿತ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಇವತ್ತು ಭರವಸೆ ಇಟ್ಕೊಂಡಿದ್ದೀವಿ. ನಾವು ಸಹಿತ ಅವ್ರ ಜೊತೆ ಇದ್ದು ಕೈ ಜೋಡಿಸ್ತೀವಿ. ಇರ್ತಕ್ಕಂಥ ಎಲ್ಲ ಕೆಲಸಗಳು ಮಾಡಿ ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಬೇರೆ ಸಮುದಾಯಗಳು ಇರ್ತಕ್ಕಂಥ ಜನಗಳಿಗೆ ಅನುಕೂಲ ಮಾಡ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇವತ್ತು ನಮ್ಮ ಸಮಗ್ರ ನಮ್ಮ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ, ಜೆಡಿಎಸ್ ಪಕ್ಷದ ಕಾರ್ಯಕರ್ತರುಗಳಿಗೆ, ಮತದಾರ ಬಂಧುಗಳಿಗೆ, ಇರ್ತಕ್ಕಂಥ ನಾಗರಿಕ ಬಂಧುಗಳಿಗೆ, ಸರ್ಕಾರಿ ನೌಕರರಿಗೆ ಎಲ್ಲರೂ ಸೇರಿ ನಾನು ತುಂಬ ಭಾರಿ ಖುಷಿ ಆಗ್ತದೆ. ಇವತ್ತು ಮಹಿಳೆಯರು ಸಹಿತ ಯಾವುದೇ ಒಂದು ಅಭಿಷೇಕ ಒಳಗಾಗ್ದಲೆ ಇವತ್ತು ಅದು ಇದು ಗ್ಯಾರಂಟಿ ಯೋಜನೆ ಒಳಗಾಗ್ದಲೆ ಖುದ್ದು ಬೆಳಗ್ಗೆ ಎದ್ದು ನಿಂತ್ಕೊಂಡು ಓಟ್ ಹಾಕಿದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ ಬೂತ್ ಬಿಟ್ಟಂದು ಎಷ್ಟು ಹೆಂಗಸು ಮತ ಹಾಕಿದ್ರೆ ಗಂಡಸು ಮತ ಈಕ್ವಲ್ ಹಾಕಿದ್ದಾರೆ. ಎಲ್ಲ ಅಷ್ಟು ಲೀಡ್ ಹಾಕ್ಕೊಟ್ಟಿದ್ದಾರೆ. ಇವತ್ತು 200 ಬೂತ್ಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿದೆ. ಇವತ್ತು 45,000 ಅಂಚೆ ಮತಗಳು ಸೇರಿ 45,000 ಮಕ್ಕಳ ಅಂತರ ಜಾಸ್ತಿ ಕೊಟ್ಟಿದ್ದಾರೆ. ಇವತ್ತು ನಾವು ಹೇಳಿದ್ವಿ ಸೋಮಣ್ಣವ್ರಿಗೆ, ನಾವು ಎಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿ, ಜೆಡಿಎಸ್ ಎರಡು ಸೇರಿ ನಾವು 45,000 ಮತಗಳ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಇವತ್ತು ನಾವು 96,000 ಮತ ಕೊಡ್ತಿರೋದು. ಈ ತಾಲೂಕು, ಈ ಜಿಲ್ಲೆಯಲ್ಲೇ ನಂಬರ್ 1 ತಾಲೂಕು ಹೆಚ್ಚಿನ ಮತ ಕೊಡ್ತಿದ್ದಾರೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಸೋಮಣ್ಣವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ನಮ್ಮ ಈಗ ಒಂದು ತುರುವೇಕೆರೆ ಅಭಿವೃದ್ಧಿ ಮಾಡೋಕ್ಕೆ ಕೇಳ್ಕೊತೀನಿ. ಅಭಿವೃದ್ಧಿ ತುರುವೇಕೆರೆ ಸಮಾನ ಅಭಿವೃದ್ಧಿ ಸರ್. ನೀರಾವರಿ ಇರುವುದು, ರಸ್ತೆ ಇರುವುದು, ಕೇಳ್ತಾ ಇರೋದು ನೀರಾವರಿ, ರಸ್ತೆ, ವಿದ್ಯುತ್ ಶಕ್ತಿ ಅಷ್ಟೇ ಕೇಳ್ತಾರೆ. ತುರುವೇಕೆರೆ ತಾಲೂಕಿನಲ್ಲಿ ನೀರು ಜಾಸ್ತಿ ಕೇಳಲ್ಲ. ಕೈಗಾರಿಕೆಗಳ ಬಗ್ಗೆ ಮಾಡ್ತಾರೆ, ಅದು ಮಾಡಬೇಕು ಅಂತ ಕೇಳ್ತಿದ್ವಿ. ಒಂದು ಹೆಸರು ಅಷ್ಟೇ ಆಗಲಿ ಸ್ಯಾಂಕ್ಷನ್ ಆಗಿದೆ. ಸುಮಾರು ಇನ್ನು 6 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದನ್ನು ಶಂಕುಸ್ಥಾಪನೆ ಮಾಡಬೇಕು.
ಅವ್ರು ತಿಳಿದರೆ ಸ್ವಲ್ಪ ಮಾಡ್ತಾ ಇದ್ದೀವಿ. ರೈಲ್ವೆ ಯೋಜನೆ ಬಗ್ಗೆ ಯೋಚನೆ ರೈಲ್ವೆ ಯೋಜನೆ ಈಗ ಎಲ್ಲ ಸೋಮಣ್ಣರು ಏನು ಇವತ್ತು ಪ್ರಮಾಣವಚನ ಸ್ವೀಕಾರ ಆದಮೇಲೆ ಸೋಮಣ್ಣರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಪ್ರಮಾಣ ಸ್ವೀಕಾರ ಆದಮೇಲೆ ಅವರು ನಿರೀಕ್ಷೆ ಇದೆ ಓದ್ಬೇಕಾ ಅಂತ ಯಾವುದು ಅಲ್ಲ, ಈಗ ಸೋಮಣ್ಣರಿಗೆ ಮಿನಿಸ್ಟ್ರಿಗೆ ಆಗ ಹೋಯ್ತಾ ಅಂತ ಮಾಡ್ಬೇಕು ಸರ್, ಒತ್ತಡ ಹಾಕ್ಬೇಕು, ಸೋಮಣ್ಣ ತಗೋಬೇಕು ಅಂತ ನಮಗೂ ಆಸೆ ಇದೆ. ನಮ್ಮ ಕೇಂದ್ರದಲ್ಲಿ ಯಾರು ಮಂತ್ರಿ ಆಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರು ಆಗಿಲ್ಲ, ಕೇಂದ್ರ ಮಂತ್ರಿ ಆಗಿದೆ. ಕುಮಾರಣ್ಣವ್ರು ಆಗ್ತಾರೆ, ಅವ್ರು ಆಗ್ತಾರೆ. ನಮ್ಗೆ ಇರ್ತಕ್ಕಂಥ 3 ಜನ ಕೊಡ್ಲಿ ಬಿಡಿ, ಮಂಜುನಾಥ್ ಕೊಡ್ಲಿ, ನಮಗೂ ಭಾರಿ ಆಸೆ ಇದೆ. ನಮ್ಮ ಪಕ್ಷದ ಗೆದ್ದಿರ್ತಕ್ಕಂಥ ಎಲ್ಲರೂ ಆಗಿದ್ರೆ ಒಳ್ಳೇದಲ್ವಾ ನಮಗೂ. ಎಷ್ಟು ಸಿಗ್ಬೋದು ಸರ್ ಕರ್ನಾಟಕಕ್ಕೆ? ಕರ್ನಾಟಕದಲ್ಲಿ ಇವತ್ತು 2 ಸಿಗ್ಬೋದು ಅಂತ ನನಗೆ ಇಷ್ಟ. 2-3 ಆಗ್ಬೋದು. 2-3 ನಮ್ಗೆಲ್ಲ ಕರ್ನಾಟಕದಲ್ಲಿ ಇವತ್ತು ನಾವು 3 ಕೊಟ್ಟಿದ್ದೆ. ತಮ್ಮ ಕ್ಷೇತ್ರದಲ್ಲೇ ಕಡಿಮೆ ಮತ ಬಂದಿದೆ ಬಿಜೆಪಿಗೆ ಅಂತ ಹೇಳಿ ಒಂದು ಆರೋಪ ಇದೆ ಸರ್. ತಮ್ಮ ಅಷ್ಟೊಂದರದಲ್ಲೇನೆ ಕಡಿಮೆ ಬಂದಿದೆ ಬಿಜೆಪಿ ಓಟು ಅಂತ ನಮ್ಮ ಕ್ಷೇತ್ರದಲ್ಲಿ ನೀವು ನೋಡಿದಿರಿ, ಮುಸ್ಲಿಂ ಮತಗಳ 350 ಮತ ಇದೆ, SC. ಆಮೇಲೆ ಮುಸ್ಲಿಂ ಮತ 350 ಮತ ಇದೆ. ಸ್ವಂತ ಸಂಬಂಧಿಕರು 100 ಮನೆ ಇದೆ. ಸ್ವಂತ ಸಡ್ಕ ಉದಯನೊಳಗೆ 8 ತೆಂಗಿ ಕೊಟ್ಟು ನಮ್ಮ ಊರಿಗೆ ಅವ್ರ ಸಂಬಂಧಿಕರು 100 ಮನೆ ಇದೆ. ಬೋಟ್ ಮಾಡಿ ಸೇರ್ಕೊಳ್ತದಲ್ಲ ಅರ್ಧ, ಅಲ್ಲಿ ಹೆಂಗೆ ಮತದಾರರು ಸ್ವಂತ ಊರು ಮುದ್ರಣ ಕೊಡ್ರೆ ಕ್ಯಾಂಡಿಡೇಟ್ ಇರುತ್ತೆ ಊರುಗಳಲ್ಲಿ ನಾವು ಮತದಾರರು ಅಲ್ವಾ. 350 ಮುಸ್ಲಿಂ ಮತ ಬಂದವರು ಎಲ್ಲೂ ಹಾಕಿಲ್ಲ ಮತಗಳು ಅಂತ ಗೊತ್ತಿದೆ ನಮಗೂ. ನಮ್ಮ 350-400 ಮತ ಮುಸ್ಲಿಂ ಮತಗಳವೆ. ಮತ್ತು ಅವ್ರು ಇರ್ತಕ್ಕಂಥ ಸಂಬಂಧಿಕರು ಮನೆ 100 ಮನೆಗಳವೆ. ಅವ್ರೆಲ್ಲಿ ಆಗ್ತಾರೆ ಅಲ್ವಾ. ನಮ್ಮ ಚುನಾವಣೆ ಈಗ ಗೋಸ್ಕರ ಗೊತ್ತಿರೋ ವಿಚಾರ ಎಲ್ಲರಿಗೂ ಆರೋಪ ಇದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ 20-30 ತಗೊಂಡಿದ್ದೀವಿ ಎಲ್ಲ ಕಡೆ. ಈಗ ಒಟ್ಟು ಬಿಜೆಪಿ ಎಷ್ಟು ಬೂತ್ ಅಲ್ಲಿ ಜಾಸ್ತಿ ಒಟ್ಟು 195 ಬೂತ್ಗಳಲ್ಲಿ ಬಿಜೆಪಿ ನೀಡು, 195 ಬಿಜೆಪಿ ನೀಡೆ. ಇವತ್ತು ನಮ್ಮ ಕ್ಷೇತ್ರನ ಇವತ್ತು ನಮಗೆ ಈಗ ಯಾರು JDS ಮತ ಹಾಕ್ತಿಲ್ಲ. ಎಕ್ಸಾಂಪಲ್ ತಗೊಳ್ಳಿ, ಇವತ್ತೇನು ಗದ್ದಳ್ಳಿನಲ್ಲಿ ಇವತ್ತು 900 ಓಟ್ ಟ್ರೀಟ್ ಕೊಟ್ಟವ್ರೆ. ಇಂಡಸ್ಟ್ರಿಯಲ್ಲಿ ನಾವು 700-800 ಓಟ್ ಟ್ರೀಟ್ ಕೊಟ್ಟವ್ರೆ. ಅವೆಲ್ಲ ನಮ್ಮ ಕ್ಷೇತ್ರಗಳು. ನಮಗೆ ಸತತವಾಗಿ 3 ಚುನಾವಣೆ ಸಹಿತ ನನಗೆ ಲೀಡ್ ಕೊಟ್ಟ ಕ್ಷೇತ್ರಗಳು ಅವೆಲ್ಲ ಊರುಗಳು, ಪಂಚಾಯತಿಗಳು. ಬಿಜೆಪಿ ಮತ್ತೆ JDS ಮೈತ್ರಿ ಮುಂದುವರಿಬೇಕು ನಾ ಕೇಳ್ತೀನಿ. ಹೌದು ಸರ್, ಮುಂದುವರಿಬೇಕು. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕು. ಜಿಲ್ಲಾ ಪಂಚಾಯತಿ ಸರ್ ಏನು ಹೈಕಮಾಂಡ್ ಏನು ಭಾರತೀಯ ಜನತಾ ಪಕ್ಷ JDS ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅದು ಬದಲಾಗಿರ್ತಿಲ್ಲ. ನಾವು ಕಾರ್ಯಕರ್ತರು ಕೆಲಸ ಮಾಡಿ ಇವತ್ತೇನು ಹೋರಾಟ ಮಾಡಿ ಇವತ್ತು ಗೆಲ್ಸಿದ್ದೀವಿ ಸೋಮಣ್ಣ. ಅದೇ ಥರ ಮುಂದಿನ ನೋಡಿ ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕು ಪಂಚಾಯತ್ ಆಗ್ಬೋದು, ಏನು ಚುನಾವಣೆ ಬರ್ತದೆ APMC ಪ್ರತಿಯೊಂದು ಚುನಾವಣೆ ಹೋರಾಟ ಮಾಡಿ ಗೆಲ್ಲಿಸ್ತೀವಿ. ಮೈತ್ರಿ ಇರ್ಲಿ ಅಂತ ಅಪೇಕ್ಷೆ ಪಡ್ತೀರಾ ಅಂತ? ಇಲ್ಲಿ ಸಹ ಮೈತ್ರಿ ಇರಲಿ, ಹೋರಾಟ ಮಾಡೋಣ. ಮೈತ್ರಿ ಅಂತಂದ್ರೆ ಹೋರಾಟ ಮಾಡಬೇಕು. ನಾವು ಇವತ್ತು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮೇನು. ರಾಜ್ಯ ಮಟ್ಟ ತೀರ್ಮಾನ, ರಾಜ್ಯ ಕೇಂದ್ರದಲ್ಲಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಕೊಡ್ತಾ ಇರ್ತಲ್ಲ ಮೈತ್ರಿ ಅಂತ, ಅದೇನು ಮುರಿದಿದ್ದೀವಿ ಅಂತ ಹೇಳಿದ್ರಲ್ಲ, ಎಲ್ಲ ಮುಂದುವರಿತಾ ಅಂತ ನಾವು ಕೇಳ್ತಾ ಇದ್ದೀವಿ.